ಉಪ ಮಂತ್ರಿಗೆ ಒಪ್ಪಿದರೆ ನಾನು ನೀವು ಒಪ್ಪೋದು ಬಿಡೋದು ವಿಚಾರ ಬೇರೆ, ನಾನು ಮುಖ್ಯಮಂತ್ರಿ ಆಗ್ತಿದ್ದೆ. ಈಗಲೂ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಅದರಲ್ಲೇನು ನೀವು ಯಾರು ಅನುಮಾನ ಪಡೋಕೆ ಹೋಗಬೇಡಿ. 2028ಕ್ಕೆ ನಾನೇ ಮುಖ್ಯಮಂತ್ರಿ, ಗೋವಿಂದು ಮಂತ್ರಿ, ಶಿವರಾಮೇಗೌಡರು ಮಂತ್ರಿ, ಆ ಕಡೆ ಕುಮಾರ್ ಮಂತ್ರಿ, ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಮಂತ್ರಿ, ಮತ್ತು ಮಂಜುನಾಥ್. ಏನು ನಗ್ತೀರ ನೀವು? ಏನು ನಾನೇನು ಆಸೆ ಕೇಳ್ತಾ ಇದ್ದೀನ? ನಾನು ಯಾರು ಅಂತ ತಿಳ್ಕೊಂಡಿದ್ದೀನಿ? ನೀವು ಕಡ್ಲೆಕಾಯಿ ಅಂತ ತಿಳ್ಕೊಂಡಿದ್ದೀರಾ? ರೈತ ಸಂಘದ ಪರವಾಗಿ ಅವ್ರು ಒಪ್ಪೋದಾದರೆ ಮಾತುಕತೆ ಆಡಿ ಅವ್ರು ತಗೊಳ್ತೀವಿ, ಇಲ್ಲಿ ಹೊರಗೆ ಇರ್ತೀವಿ ಅಂತ ಅವ್ರು ಇಲ್ಲ, ಒಪ್ಪಿಸ್ತೀವಿ ಅವರ. ಆದ್ದರಿಂದ ನಾವು ಆವತ್ತೇ ಕನ್ನಡ ಯುಗ, ಈ ನಾಡಿನಲ್ಲಿ ಕನ್ನಡ ಯುಗ. ಇದಕ್ಕಾಗಿ ನಾವೀಗಾಗಲೇ ನಾನು ಹಿರಿಯ ವಕೀಲರು, ಈ ರಾಜ್ಯದ ಅದ್ಭುತವಾದ ವಕೀಲರು ಪ್ರಮೀಳಾ ನೇಸರ್ಗಿ ಅವರನ್ನ ಭೇಟಿ ಮಾಡಿ ಸಂವಿಧಾನಬದ್ಧವಾಗಿ ಮುಂದೆ ಏನೇನು ಮಾಡಬೇಕು ಅಂತೇಳಿ ತೀರ್ಮಾನ, ಚರ್ಚೆ ಪ್ರಮೀಳಾ ನೇಸರ್ಗಿ ಹತ್ರ ಮಾಡಿದ್ದೀವಿ. ಗಿರೀಶ್ ಗೌಡ ನೀನು ಹೆಸರು ಬಿಟ್ಟಿತ್ತು, ತಗೊಳ್ತೀವಿ, ಎದುರುಬೇಡ, ನಿನ್ನೂ ತಗೊಳ್ತೀನಿ ಮಂತ್ರಿ, ಯಾಕಂದ್ರೆ ಬಿಟ್ಟು ಅಂತ ಆಯ್ತಾ. ಆಮೇಲೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಹೋರಾಟಕ ಕನ್ನಡ ಪರ ಸಂಘಟನೆಗಳಿಗೆ, ಹಳ್ಳಿ ಇರಲಿ ಎಲ್ಲೇ ಇರಲಿ, ಒಂದೊಂದು ಸಂಘಟನೆಗೆ 10 ಲಕ್ಷ ರೂಪಾಯಿ, ಇಡೀ ಕರ್ನಾಟಕದ ಪ್ರೆಸ್ ಕ್ಲಬ್ಗಳಿಗೆ 1 ಕೋಟಿ ರೂಪಾಯಿ, ಬೆಂಗಳೂರು ಪ್ರೆಸ್ ಕ್ಲಬ್ಗೆ 2 ಕೋಟಿ ರೂಪಾಯಿ, ಪತ್ರಕರ್ತರಿಗೆ ವಿಶೇಷವಾದಂಥ ಅನುದಾನ. ನಗ್ತೀರ ನೀವು? ಖಂಡಿತ ಆಗ್ತೀನಿ ನೋಡಿ. ಹೌದೌದು, ನಾವು ಇಲ್ಲಿ ದಯಮಾಡಿ ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ. ಇದು ಮಾಡಿ ನಾವು ಇಡೀ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ಹೋರಾಟ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಭಾರಿ ಹೋರಾಟ. ಮುಂದಿನ ತಿಂಗಳು 13ನೇ ತಾರೀಕು, ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತೇನೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ, ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಐತಿಹಾಸಿಕವಾದಂಥ ದಿನ. 6ರಿಂದ ಸಂಜೆ 6ರವರೆಗೆ ಆಸ್ಪತ್ರೆಗಳು ಅವಕ್ಕೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ, ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರ ಕರ್ನಾಟಕ ಬಂದ್. ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು. ಇಡೀ ರೈತ ಬಾಂಧವರು ಭಾಗವಹಿಸಿ. ನಿಮಗಾಗಿ, ಕನ್ನಡಿಗರಿಗಾಗಿ ಬೆಂಗಳೂರಿನ ಜನ ಕುಡಿಯೋ ನೀರು ತಮಿಳುನಾಡಿಗೆ ಹೋದ್ರೆ ಕುಡಿಯೋ ನೀರು ಬಹಳ ತೊಂದರೆ. ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಾರೆ. ಅಧ್ಯಕ್ಷರಾದಂಥ ಜಯಮಾಲ ಅವರು, ರಾಜ್ಯ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಕಾರ್ಮಿಕರು, ಕಾರ್ಪೊರೇಷನ್
ಕಾರ್ಮಿಕರು, ಯಾವುದು ಹೋಟೆಲ್ ಸಂಘ, ಹೋಟೆಲ್ ಸಂಘದವರು, ಲಾರಿ ಮಾಲೀಕರ ಸಂಘ, ಆಟೋ ಚಾಲಕರು, ನಾವು ಹೋಟೆಲ್ ಮಾಲೀಕರಿಗೆ ಸಿಲಿಂಡರ್ಗಾಗಿ ಸಪೋರ್ಟ್ ಮಾಡಿದ್ದೇನೆ, ರಿಕ್ಷಾದವ್ರಿಗೆ ಸಪೋರ್ಟ್ ಮಾಡಿದ್ದೇನೆ. ಮಾಡ್ತಾರೆ, ಪ್ರವೀಣ್ ಕುಮಾರ್ ಶೆಟ್ಟಿ ಹೇಳ್ತಾ ಇದ್ದಾರೆ, ಮಾಡ್ತಾರೆ. ಹೋಟೆಲ್ ಮಾಲೀಕರು ರಾವ್ ಅವರೆಲ್ಲ ನನ್ನ ಜೊತೆ ತಿಳುವಳಿ ಮಾಡ್ತಾ ಇದ್ರು, ಮಾಲೀಕರೆಲ್ಲ. ಅವರೆಲ್ಲರಿಗೂ ತೀವ್ರವಾಗಿ ನಾವು ಗಂಭೀರವಾಗಿ ಹೇಳ್ತಾ ಇದ್ದೇವೆ. ಯಾವುದು ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಮಹಲ್ಗಳು, ಚಿತ್ರಮಂದಿರಗಳು, ಅವರು ಖಾಸಗಿ ಬಸ್ ಮಾಲೀಕರ ಜೊತೆಲಿ ಮಾತನಾಡ್ತೀವಿ. ಲಾರಿ ಮಾಲೀಕರು, ಖಾಸಗಿ ನಟರಾಜ್ ಅವ್ರ ಮಾತಾಡ್ತೀವಿ. ಬಹುಶಃ ಎಲ್ಲರೂ ಬೆಂಬಲ ಯಾಕೆ ನಡೀತಾರ, ಆಯ್ತಾ? ಓಲಾ, ಊಬರ್ ಎಲ್ಲ ಅವತ್ತು ನನ್ನ ಪ್ರಕಾರ ವಿಮಾನಗಳು ನಿಲ್ಲಬೇಕು, ಓಡಾಡಬಾರ್ದು. ಯಾವ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಹೋಗ್ಬಾರ್ದು. ಅದೇ ಅವ್ರ ಕೊನೆಗೆ ಬರ್ತೀನಿ, ಮೊದಲೇ ಹೇಳ್ಕೊಡೋಕ್ಕಾಗುತ್ತೆ. ಸರ್ಕಾರಿ ಇದು ಬಸ್ಸು ಚಾಲಕರ ಸಂಘ, ಸಾರಿಗೆ ಚಾಲಕರ ಸಂಘ ಮತ್ತು ಅನಂತ ಸುಬ್ರಹ್ಮಣ್ಯ ಮಗಳು ಪಾಪ ಅವರಿದ್ದಾರೆ, ಅವ್ರ ಹತ್ರ ಮಾತಾಡ್ತೀವಿ, ಒಪ್ಕೊಳ್ತಾರೆ, ಅದರಲ್ಲೇನು ಅನುಮಾನ ಇಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಂದು ಆಗ್ಬೇಕಾದ್ರೆ ನೀವೇ ಕಾರಣ. ಬಂದ್ ಅಂತ ಕೊಟ್ಟು ಯಾರು ಬೆಂಬಲ ಇಲ್ಲ, ಯಾರು ದಿನ ಕೊಟ್ಟು ಜನಕ್ಕೆ ನೀವೇ ಬಂದ್ ಮಾಡೋರು. ಆದ್ರಿಂದ ನಾನು ಬಹಳ ಅತ್ಯಂತ ಗಂಭೀರವಾಗಿ ಪವಿತ್ರ ಅವರು ಸೇರಿದಂತೆ ಎಲ್ಲರನ್ನ ನಾನು ಅವರ ಮಹಿಳಾ ಪತ್ರಕರ್ತರನ್ನ ಬಹಳ ಅತ್ಯಂತ ಗೌರವವಾಗಿ ನಾನು ಕೇಳ್ತೀನಿ. ನೀವೆಲ್ಲರೂ ಸಂಪೂರ್ಣ ಈ ಪುರುಷರಲ್ಲಿ ಯಾರಿದ್ದಾರಪ್ಪ, ಅವನೆಲ್ಲ ಹೊಂಟೋದ್ಮೇಲೆ ಎಲ್ಲಿದ್ದಾನೆ? ಕಿರಣ್ ಯಾರು? ಸರಿ, ನಿಮ್ಮಲ್ಲಿ ಯಾರು? ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸಿ, ನೀವೆಲ್ಲರೂ ನಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು. ಯಾವುದೇ ವಿಧವಾದಂಥ ಅಹಿತಕರವಾಗಿ ಬೈಯೋದಾಗ್ಲಿ ಮಾಡೋದಾಗ್ಲಿ ಮಾಡೋಕೆ ಹೋಗಬೇಡಿ. ಮುಂದೇನಾಗುತ್ತೆ ಅಂತ ತಿಳಿದಿಲ್ಲ. ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದ್ ಮಾಡದೆ ವಿಧಾನ ಇಲ್ಲವೇ ಇಲ್ಲ. ಬಂದ್ ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ಏನಾಗುತ್ತೆ ಆಮೇಲೆ ಅದನ್ನು ನಾವು ಗಮನಿಸ್ತೀವಿ, ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ.